ಬೆಂಗಳೂರಿನ ಮಲ್ಲೇಶ್ವರಂನಲ್ಲಿ ಕನ್ನಡ ಚಲನಚಿತ್ರ ನಿರ್ಮಾಪಕರ ಸಂಘದ ಸಭೆ ನಡೆಯುತ್ತಾ ಇದೆ. ಸಭೆಯಲ್ಲಿ ನಟ ದುನಿಯಾ ವಿಜಿ ವಿರುದ್ಧ ಆಕ್ರೋಶ ವ್ಯಕ್ತವಾಗಿದೆ. ಚಿತ್ರೀಕರಣ ಸ್ಥಳದಲ್ಲಿ ನಿರ್ಮಾಪಕರು ನಟಿಯರಿಗೆ ಕಿರುಕುಳ ನೀಡುತ್ತಿದ್ದಾರೆ ಅಂತ ನಟ ದುನಿಯಾ ವಿಜಿ ಆರೋಪಿಸಿದರು. ಇದಕ್ಕೆ ಪ್ರತಿಕ್ರಿಯೆ ನೀಡಿರುವ ನಿರ್ಮಾಪಕರು ಸೀಮೆಎಣ್ಣೆ ಡಬ್ಬವನ್ನ ಸಭೆಗೆ ತಂದಿಟ್ಟುಕೊಂಡು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಅಲ್ಲದೆ ನಿರ್ಮಾಪಕರ ಸಂಘದ ಅಧ್ಯಕ್ಷರು ದುನಿಯಾ ವಿಜಿ ಹಾಗೂ ಕಲಾವಿದರ ಸಂಘಕ್ಕೆ ಪತ್ರ ಬರೆದಿದ್ದಾರೆ. ನಿರ್ಮಾಪಕರ ಕುರಿತು ದುನಿಯಾ ವಿಜಿ ನೀಡಿರುವಂತಹ ಹೇಳಿಕೆಯನ್ನ ನೋಡೋಣ ಬನ್ನಿ. ಅಲ್ಲಿ ಇದರಲ್ಲಿ ನಮ್ಮ ಶೂಟಿಂಗ್ಗಳಿಗೆ ಹೋದಾಗ ತುಂಬಾ ನೊಂದ್ಕೋತಾರೆ. ಇಲ್ಲೇ ಆದ ಕೆಲವು ಸಮಸ್ಯೆಗಳಿದೆ. ಅದು ಬಿಟ್ಟರೆ ಬೇರೆ ತುಂಬ ಬೇರೆ ಊಟ ಮಾಡ್ತಾರೆ. ಇವತ್ತಿಗೂ ಇನ್ನೊಂದು ಒಕ್ಕೂಟ ಮಾಡಿ ಅದರಲ್ಲಿ ಕೆಲಸ ನಡೆಸ್ತಾ ಇದ್ದಾರೆ. ಅವಾಗ ಅರ್ಥವಿರೋದಿಲ್ಲ ಅದಕ್ಕೆ. ಈ ಥರ ಮನೆಯಲ್ಲಿ ಕೆಲಸ ಮಾಡೋರು, ಮನೆ ಮುರಿಯೋ ಕೆಲಸ ಮಾಡೋರು, ಆಮೇಲೆ ಡ್ಯಾನ್ಸ್ ಮಾಡೋ ಎಲ್ಲ ಹೆಣ್ಮಕ್ಳಿಗೆ ತುಂಬ ಗೋಳಿಕೊಂಡಿರೋರು ನನ್ನ ಕೈಯಲ್ಲಿ ಸಿಕ್ಕರೆ ನಿಜವಾಗ್ಲೂ ಜೀವಂತವಾಗಿ ಸುಟ್ಟು ಬಿಡ್ತೀನಿ. ಯಾರಾದರೂ ಸರಿನೇ ಮಾಡಬೇಡಿ ಆ ಕೆಲಸನ. ಯೋಚನೆ ಮಾಡಿ ಒಂದ್ಸರಿ. ಕಂಡವ್ರ ಮನೆ ಮಕ್ಕಳು ಅನ್ನೋದು ತುಂಬ ಈಸಿ ಅನ್ಸುತ್ತೆ. ಬಣ್ಣ ಬಳ್ಕೊಂಡು ಕುಡಿದ ತಕ್ಷಣ ನಿಮ್ಮ ಮುಂದೆ ಮಲ್ಲೇಶ್ವರಂನಲ್ಲಿ ನಿರ್ಮಾಪಕರ ಸಂಘದ ಸಭೆಯನ್ನ ಕರೆಯಲಾಗಿದೆ. ಪ್ರಮುಖವಾಗಿ ಚುನಾವಣೆಯ ಕುರಿತು, ನಿರ್ಮಾಪಕರ ಸಂಘದ ಚುನಾವಣೆಯ ಕುರಿತು ಕೂಡ ಇಲ್ಲಿ ಚರ್ಚೆಯನ್ನು ನಡೆಸ್ತಾ ಇದೆ. ಅದರ ಜೊತೆಗೆ ಮುಖ್ಯವಾಗಿ ದುನಿಯಾ ವಿಜಿ ನೀಡಿರುವಂತಹ ಹೇಳಿಕೆಗೆ ಇಲ್ಲಿ ನಿರ್ಮಾಪಕರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಪ್ರಮುಖವಾಗಿ ದುನಿಯಾ ವಿಜಿ ನೀಡಿರುವಂತಹ ಹೇಳಿಕೆಗೆ ಸೀಮೆಎಣ್ಣೆ ಡಬ್ಬವನ್ನ ಸಭೆಗೆ ತಂದಿಟ್ಟುಕೊಂಡು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಜೊತೆಗೆ ದುನಿಯಾ ವಿಜಿ ಹಾಗೂ ಕಲಾವಿದರ ಸಂಘಕ್ಕೆ ಪತ್ರ ಬರೆಯುವುದಾಗಿ ಕೂಡ ಹೇಳಿದ್ದಾರೆ. ಓಕೆ, ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಪಡ್ಕೋಣ ನಮ್ಮ ಪ್ರತಿನಿಧಿ ಜೇವೂರ್ ಅವರಿಂದ. ಜೇವೂರ್, ಮಲ್ಲೇಶ್ವರಂನಲ್ಲಿ ನಿರ್ಮಾಪಕರ ಸಂಘದ ಸಭೆ ನಡೀತಾ ಇತ್ತು. ಪ್ರಮುಖವಾಗಿ ಎರಡು ವಿಷಯಗಳು ಚರ್ಚೆಗೆ ಬಂದವು. ಒಂದು ಚುನಾವಣೆ, ಮತ್ತೊಂದು ದುನಿಯಾ ವಿಜಿ ಹೇಳಿಕೆ ಬಗ್ಗೆ. ಸೊ ಯಾವ ರೀತಿಯಾದಂತಹ ಚರ್ಚೆಗಳು ಅಲ್ಲಿ ನಡೀತಾ ಇವೆ? ಹೌದು ಭವನ, ಈ ವಿಚಾರಕ್ಕೆ ಸಂಬಂಧಪಟ್ಟಾಗೆ ತುಂಬಾ ತೀವ್ರವಾದ ಚರ್ಚೆ ವ್ಯಕ್ತವಾಗ್ತಾ ಇದೆ. ಕೇಳ್ತಿರ್ಬೋದು ಫೋನಲ್ಲಿ ನೀವು. ನಿರ್ಮಾಪಕ ಸಂಘ ಪಕ್ಕದ ಪ್ಲೇಸ್ ನಲ್ಲಿ ಇರೋದ್ರಿಂದ ಅವ್ರು ಮಾತಾಡುವಂತಹ ಮಾತುಗಳು, ಅವರ ಆಕ್ರೋಶ ಎಲ್ಲ ಕೇಳ ಬರ್ತಾ ಇದೆ. ಆದ್ರೆ ಪ್ರಮುಖವಾಗಿ ಇಲ್ಲಿ ಚರ್ಚೆ ಆಗಿದ್ದು ಒಂದು ದುನಿಯಾ ವಿಜಿ ಅವರ ವಿಚಾರ. ದುನಿಯಾ ವಿಜಿ ಅವರು ಕೊಟ್ಟಂತ ಸ್ಟೇಟ್ಮೆಂಟ್ಗೆ ಕೆಲವು ನಿರ್ಮಾಪಕರು ತುಂಬಾ ಬೇಸರಗೊಂಡಿರೋದ್ರಿಂದ ಒಂದು ನಿರ್ಧಾರ ತಗೋಬೇಕು ಅನ್ನೋ ಒಂದು ವಿಚಾರ. ಒಂದು ಅವರಿಗೆ ಇನ್ನು 15 ದಿನಗಳಲ್ಲಿ ಅವರು ರಿಯಾಕ್ಟ್ ಮಾಡ್ಬೇಕು. ಅಂದ್ರೆ ದುನಿಯಾ ವಿಜಿ ಅವರು ರಿಯಾಕ್ಟ್ ಮಾಡ್ಬೇಕಾಗುತ್ತೆ. ಅಂದ್ರೆ ಇವರು ಲೆಟರ್ ಬರೀತಾ ಇದ್ದಾರೆ. ಲೆಟರ್ ನಲ್ಲಿ ಏನು ಅನ್ನೋ ವಿಚಾರ, ದುನಿಯಾ ವಿಜಿ ಅವರಿಗೆ ಯಾವ ತರ ಕ್ರಮ ತಗೋತಾ ಇದ್ದಾರೆ ಅವರ ವಿರುದ್ಧ, ದುನಿಯಾ ವಿಜಿ ಅವರು ರೌಡಿಸಂ ತರದ್ದು ಬಿಹೇವ್ ಮಾಡ್ತಾ ಇದ್ದಾರೆ, ಅವ್ರ ವಿರುದ್ಧ ಯಾವ ತರ ಕ್ರಮ ತಗೋಬೇಕು ಅನ್ನುವಂತ ಒಂದಷ್ಟು ವಿಚಾರಗಳನ್ನ ಲೆಟರ್ ಅಲ್ಲಿ ಹಾಕಿ ನಂತರ ಅವ್ರಿಗೆ ಒಂದು ಲೆಟರ್ ಕಳಿಸುವಂತ ಪ್ಲಾನ್ ಇದೆ ಅನ್ನುವಂತ ಮಾಹಿತಿ ಇದೆ. ಆದ್ರೆ ಅಧಿಕೃತವಾಗಿ ಅಧ್ಯಕ್ಷರು ಆ ವಿಚಾರಕ್ಕೆ ಸಂಬಂಧಪಟ್ಟಾಗ ಇನ್ನೇನು ಮಾತಾಡ್ತಾರೆ. ಇನ್ನು ಇಲೆಕ್ಷನ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇಲೆಕ್ಷನ್ ಜೂನ್ 29ಕ್ಕೆ ನಡೀತಾ ಇದೆ. ಸೊ ಅಲ್ಲಿ ಆ ಇಲೆಕ್ಷನ್ ಅಲ್ಲಿ ಯಾರು ಗೆಲ್ತಾರೆ, ಸೊ ಯಾರ ಆಕಾಂಕ್ಷಿಗಳು, ಎಲ್ಲ ಕುತೂಹಲ ಇನ್ನಷ್ಟೇ ಗೊತ್ತಾಗಬೇಕಾಗಿದೆ ಭವನ. ಓಕೆ, ಇದಕ್ಕೇನಾದ್ರೂ ದುನಿಯಾ ವಿಜಿ ಪ್ರತಿಕ್ರಿಯೆ ನೀಡಿದ್ದಾರೆ ತಮ್ಮ ಹೇಳಿಕೆಯ ಕುರಿತು, ನಿರ್ಮಾಪಕರ ಸಂಘದ ಅಸಮಾಧಾನದ ಕುರಿತು? ಹೌದು ಭವನ, ದುನಿಯಾ ವಿಜಿ ಅವರು ಈ ಒಂದು ಬೆಳವಣಿಗೆ, ಇದೊಂದು ಒಂಥರ ಅವ್ರ ಪ್ರಕಾರ ಇದೊಂದು ತಿರುಚಲಾದಂತ ಬೆಳವಣಿಗೆ ಅನ್ನುವಂತ ಅಭಿಪ್ರಾಯ ವ್ಯಕ್ತಪಡಿಸ್ತಾ ಇದ್ದಾರೆ ದುನಿಯಾ ವಿಜಿ ಅವರು ಫೋನ್ ನಲ್ಲಿ ಮಾತಾಡ್ತಾ. ಸೊ ಏನಂತಂದ್ರೆ ತಾವು ಹೇಳಿದ್ದೇ ಬೇರೆ, ಆಮೇಲೆ ನಿರ್ಮಾಪಕರ ಅರ್ಥ ಮಾಡ್ಕೊಂಡಿದ್ದೇ ಬೇರೆ. ಸೊ ಈ ತರ ರಿಯಾಕ್ಟ್ ಮಾಡ್ತಾ ಇದ್ದಾರೆ. ಸೊ ಅವ್ರ ರಿಯಾಕ್ಷನ್ ತಾವು ರಿಯಾಕ್ಟ್ ಮಾಡಕ್ ರೆಡಿ ಇದ್ದಾರೆ ದುನಿಯಾ ವಿಜಿ. ಓಕೆ ಜೇವೂರ್, ಧನ್ಯವಾದ ನಿಮ್ಮೆಲ್ಲ ಮಾಹಿತಿಗೆ. ಈ ಬಗ್ಗೆ ನಮ್ಮ ಜೊತೆ ಮಾತನಾಡೋದಕ್ಕೆ ಸ್ವತಃ ದುನಿಯಾ ವಿಜಿ ನಮ್ಮೊಂದಿಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ವಿಜಿ, ನಿಮ್ಮ ಹೇಳಿಕೆಗೆ ನಿರ್ಮಾಪಕರ ಸಂಘ ತೀವ್ರ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದೆ. ಜೊತೆಗೆ ಕ್ಲಾರಿಫಿಕೇಶನ್ ಕೇಳಿ ಒಂದು ಪತ್ರವನ್ನ ಕೂಡ ನಿಮ್ಗೆ ಬರಿತಾ ಇದೆ. ಏನ್ ಹೇಳೋದಕ್ಕೆ ಬಯಸ್ತೀರಾ ನಿಮ್ಮ ಹೇಳಿಕೆಗೆ, ನಿರ್ಮಾಪಕರ ಪ್ರತಿಕ್ರಿಯೆಗೆ? ನಾನು ಖಂಡಿತವಾಗ್ಲೂ ಇಂಥವ್ರನ್ನ ಪ್ರತ್ಯೇಕವಾಗಿ ಪ್ರೊಡ್ಯೂಸರ್ನಾಗ್ಲಿ ಮತ್ತೆ ಇನ್ನೊಬ್ಬರನ್ನಾಗ್ಲಿ ಸುಡ್ತೀನಿ ಅಂತ ನಾನು ಮಾತಾಡ್ಲಿಲ್ಲ. ಸುಮ್ನೆ ಅನಾವಶ್ಯಕವಾಗಿ ಹೇಗೆ ಈ ತರ ಮಾಡ್ತಾ ಇದ್ರು, ಅದು ಒಳಗಿನ ಗುಟ್ಟೆ ಅಂದ್ರೆ ನನಗೂ ಕೂಡ ಗೊತ್ತಿಲ್ಲ. ಸ್ವಲ್ಪ ಟೈಮ್ ಸಿಕ್ಕರೆ ಅದನ್ನು ಕೂಡ ಬಿಚ್ಚಿಡ್ತೀನಿ ಖಂಡಿತವಾಗ್ಲೂ ಏನ್ ವಿಷಯ ಅಂತ ಒಳಗಡೆ. ಆಮೇಲೆ ನಾನ್ ಕೇಳಿರೋದು ಪರ್ಯಾಯ ಒಕ್ಕೂಟ ಮಾಡಬೇಡಿ ಅಂತ ಕೇಳಿದೀನಿ ಅಷ್ಟೇನೆ. ಪರ್ಯಾಯ ಒಕ್ಕೂಟ ಮಾಡಬೇಡಿ ಅನ್ನೋದಕ್ಕೆ ಇಷ್ಟೆಲ್ಲ ಮಾತಾಡ್ತಾರೆ ಅಂದಾಗ ಖಂಡಿತವಾಗ್ಲೂ ನಾನು ಅದು ಅನ್ಯಾಯ ಅಂತ ಅದನ್ನ ಖಂಡಿಸಿ ನಿಂತ್ಕೊಂಡಿದ್ದೀನಿ ಅಷ್ಟೇನೆ. ಅಲ್ಲ, ಪ್ರಮುಖವಾಗಿ ಕೆಲವೊಂದು ಸಮಸ್ಯೆಗಳಿಂದ ಬಳಲ್ತಾ ಇದೆ ಅನ್ನೋ ಒಂದು ಹೇಳಿಕೆ ನಿಮ್ಮ ಕಡೆಯಿಂದ ಬಂದಿತ್ತು. ಸೊ ಅದಕ್ಕೆ ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ. ಜೊತೆಗೆ ಸೀಮೆಎಣ್ಣೆ ಕ್ಯಾನ್ ಕೂಡ ಇಟ್ಕೊಂಡಿದ್ರು ಆ ಸಭೆಯಲ್ಲಿ. ಈ ಮೂಲಕ ಅವರು ವಿರೋಧಿಸ್ತಾ ಇದ್ದಾರೆ.
ಹೌದು, ಖಂಡಿತವಾಗ್ಲು. ಈಗ ಏನೇ ಆಗ್ಲಿ ಬಂದಿದ್ದೆಲ್ಲವೂ ಅವ್ರು ಮಾಡಿರೋದೆಲ್ಲವೂ ಏನಾಗಿದೆ ಅಂತ ಎಲ್ರ ಮುಂದೆನೂ ಸಾಕ್ಷಿ ಇರೋದ್ರಿಂದ ಅದನ್ನ ನಾನು ಇಲ್ಲ ಹಿಂಗ್ ಮಾಡಕ್ ಹೋಗ್ಬೇಡಿ, ಹಿಂಗ್ ಮಾಡೋರ್ ಹಿಡ್ಕೊಂಡು ಸುಡ್ಬೇಕು ಅಂತ ನಾನು ಮಾತಾಡಿದೀನಿ. ಖಂಡಿತವಾಗ್ಲು ಇಲ್ಲ ಅಂತ ನಾನು ಹೇಳಿಲ್ಲ. ಕೆಲವರು ಅನ್ಯಾಯದ ವಿರುದ್ಧ ಹೋರಾಡ್ತಾರೆ, ಕೆಲವರು ಅನ್ಯಾಯದ ವಿರುದ್ಧ ಅವ್ರು ಕೆಲವು ಕ್ರಮ ಕೈಗೊಂಡ್ ಬಿಡ್ತಾರೆ. ಖಂಡಿತವಾಗ್ಲೂ. ಸೊ ಹಾಗಾದ್ರೆ ಅದೇ ನಿಮ್ ಪ್ರಕಾರ ಚಿತ್ರರಂಗದಲ್ಲಿ ಎರಡೆರಡು ಗುಂಪಾಗಿ ಹೊಡಿತಾ ಇದೆಯಾ ಏನ್ ಕತೆ? ಅಲ್ಲ, ಈಗಾಗ್ಲೇ ಎರಡಲ್ಲ, ಚಿತ್ರರಂಗ ಮನೆ ಒಂದು 86 ಬಾಗಿಲ್ ತರ ಆಗೋಗಿದೆ ಇದು. ಈ ಪರ್ಯಾಯ ಒಕ್ಕೂಟ ಅನ್ನೋದು ಇನ್ನೊಂದು ಹೊಸ ಅವತಾರ ತಗೋತಾ ಇದೆ. ನಾನು ಅದನ್ನ ಮಾಡ್ಬೇಡಿ ಸ್ವಾಮಿ, ಅದನ್ನ ಯಾಕೆ ಮಾಡ್ತೀರಾ ಅಂತ ನಾನ್ ಕೇಳ್ಕೊತಾ ಇದ್ದೀನಿ. ಯಾಕಂದ್ರೆ ಅವತ್ತಿಂದ್ರು ಅಣ್ಣ ಅವ್ರು ಒಂದೇ ಮಾತು ಹೇಳಿರೋದು, ನಾವೆಲ್ಲರೂ ಒಂದು ಅಂತ. ಇದನ್ನ ಮಾಡ್ಬೇಡಿ, ಅಣ್ಣ ಅವ್ರಿಗೆ ಅವಮಾನ ಮಾಡ್ದಂಗ ಆಗತ್ತೆ ಅಂತ ನಾವಿದೀವಿ. ಸೊ ಇದ್ರ ಜೊತೆಗೆ ಇವಾಗ ಏನ್ ಹೇಳೋದಕ್ಕೆ ಬಯಸ್ತೀರಾ? ಅಂದ್ರೆ ನಿಮ್ಮ ಹೇಳಿಕೆಗೆ ಅವರು ವಿರೋಧ ವ್ಯಕ್ತಪಡಿಸ್ತಾರೆ, ಜೊತೆಗೆ ಕಲಾವಿದರ ಸಂಘಕ್ಕೂ ಕೂಡ ಪತ್ರ ಬರಿತೀವಿ ಅಂತ ಹೇಳ್ತಾ ಇದ್ದಾರೆ. ಬರೀಲಿ, ಖಂಡಿತವಾಗ್ಲೂ ಬರೀಲಿ. ಅದಕ್ಕೆ ನಂಗೆ ಯಾವತ್ತೂ ಬೇಜಾರಿಲ್ಲ. ಪಾಪ ಅವ್ರಿಗೂ ಒಂದ್ ನ್ಯಾಯ ಬೇಕು, ನನ್ಗೂ ಒಂದ್ ನ್ಯಾಯ ಬೇಕು ಅಷ್ಟೇ. ನಾನ್ ನಿಂತಿರೋದು ಎಷ್ಟೋ ಸಾವಿರಾರು ಜನ, 3,500 ಜನ ಕಾರ್ಮಿಕರ ಪರವಾಗಿ, ಇನ್ಯಾರ ಪರವಾಗಿ ಇಲ್ಲ. ಅದರಿಂದ ನನಗೇನು ಸಿಗೋದಿಲ್ಲ. ನನಗೆ ಬೇಕಾಗಿರೋದು ಒಂದೇ ಅನ್ಯಾಯ ಅಂದಾಗ ನಿಂತ್ಕೋತೀನಿ ಅಂತ. ಬರೀಲಿ ಪಾಪ, ಅವ್ರ ತಪ್ಪು, ಅವ್ರು ಬರೋದು ತಪ್ಪಿಲ್ಲ. ಅಲ್ಲ, ಎಲ್ಲೋ ಒಂದ್ ಕಡೆ ನಿಮ್ಮನ್ನ ಟಾರ್ಗೆಟ್ ಮಾಡ್ತಿದಾರ ಹಾಗಾದ್ರೆ ಎಲ್ಲ ಸೇರಿ ಇದು ಇನ್ನೊಂದು ಆಗ್ತಾ ಇದೆ. ಅವಾಗ್ಲಿಂದನೂ ದುನಿಯಾ ವಿಜಿ ಬೆಳವಣಿಗೆ ಇಷ್ಟ ಆಗ್ತಾ ಇಲ್ಲ. ದುನಿಯಾ ವಿಜಿ ಬೆಳೆದ್ರೆ ಕಷ್ಟ. ಯಾರಿಗೆ? ಸುಮಾರು ಜನಕ್ಕೆ. ಸುಮಾರು ಜನಕ್ಕೆ ಅದೇನಾಗಿದೆ, ತುಂಬಾ ಕಷ್ಟಪಟ್ಟು ಮೇಲ್ ಬಂದ, ಇನ್ನೂ ಬೆಳೆಯಕ್ ಬಿಟ್ರೆ ಕಷ್ಟ ಅಂತ ತುಂಬಾನೇ ಪ್ರಯತ್ನ ಒಂದು ವರ್ಗ ಮಾಡ್ತಾನೆ ಇದೆ. ಆದ್ರೆ ನನ್ಗೆ ಯಾವತ್ತೂ ಜನ ಕೈ ಬಿಡ್ತಿಲ್ಲ. ಮಾಡ್ಲಿ, ಅದು ತುಂಬಾ ಸಂತೋಷ. ಕೆಲವ್ರಿಗೆ ಡೇಟ್ ಕೊಟ್ರೆ ದುನಿಯಾ ವಿಜಿ ಒಳ್ಳೆಯವನು, ಡೇಟ್ ಕೊಡ್ತಾರವ್ರಿಗೆ ದುನಿಯಾ ವಿಜಿ ಕೆಟ್ಟವನು. ಅಷ್ಟೇ ಪ್ರಾಬ್ಲಮ್, ಇನ್ನೇನು ಇಲ್ಲ ಇಲ್ಲಿ. ಅಲ್ಲ, ಸೊ ಇವಾಗ ಏನ್ ರಿಯಾಕ್ಷನ್ ಇರುತ್ತೆ ಹಾಗಾದ್ರೆ ದುನಿಯಾ ವಿಜಿ ಅವ್ರದ್ದು ಅವರ ಪತ್ರಕ್ಕೆ? ಇಲ್ಲ ಪಾಪ, ಅವ್ರು ಏನೇನ್ ಪತ್ರ ಬರೀತಾರೋ ಎಲ್ಲವೂ ಪತ್ರ ಬರೀಲಿ. ನಾನು ಕೂಡ ನೇರ ಕೂತು ಮಾಧ್ಯಮದಲ್ಲೇ ಮಾತಾಡ್ಬಿಡ್ತೀನಿ ಇದನ್ನ. ಕ್ಷಮೆ ನಾನ್ ಕೇಳ್ಬೇಕಾ ಯಾರು ಕೇಳಬೇಕು ಅಂತ ಜನ ನಿರ್ಧಾರ ಮಾಡ್ಲಿ ಅಲ್ವಾ? ಯಾಕಂದ್ರೆ ಈಗ ಪತ್ರ ಬರ್ದು ಪಾಪ ಅದ್ ಅಷ್ಟು ದೂರದಿಂದ ಬಂದು ನನಗೆ ತಲುಪಿ ನಾನ್ ನೋಡಿ ನಾನು ವಾಪಸ್ ಬರ್ದು ಕಳ್ಸಕ್ಕಿನ್ನ ಮಾಧ್ಯಮದಲ್ಲಿ ಕುತ್ಕೊಂಡ್ಬಿಟ್ರೆ ನೇರ ಮಾತಾಡ್ಬಿಡ್ಬೋದು. ಯಾಕಂದ್ರೆ ತಿರ್ಗಾ ಪತ್ರ ಬರ್ದು ನಾನು ಉತ್ತರ ಬರ್ದು ಹತ್ತಿರ ಬಂದು ಮಾಧ್ಯಮದಲ್ಲಿ ಬರಕ್ಕಿನ್ನ ಇವತ್ತೇ ಕೂತ್ಕೊಂಡ್ಬಿಟ್ರೆ ತುಂಬಾ ಚೆನ್ನಾಗಿರುತ್ತೆ. ಅಲ್ಲ, ಹಾಗಾದ್ರೆ ದುನಿಯಾ ವಿಜಿನ್ ಟಾರ್ಗೆಟ್ ಮಾಡ್ತಿದ್ದಾರೆ ಅಂತ ಹೇಳಿದ್ರಿ. ಹಾಗಾದ್ರೆ ಯಾರು ಕೆಟ್ಟವರಾಗಿದ್ರಿ ದುನಿಯಾ ವಿಜಿ, ಯಾರು ಒಳ್ಳೆಯವರಾಗಿದ್ರಿ ಹಾಗಾದ್ರೆ ನೀವು? ಯಾರ್ಯಾರಿಗೆ ಪಾಪ ಡೇಟ್ ಸಿಕ್ಕಿಲ್ವೋ ಅವ್ರಿಗೆಲ್ಲ ಕೆಟ್ಟವರು ದುನಿಯಾ ವಿಜಿ. ಯಾರ್ಯಾರಿಗೆ ಸಿಗಲ್ವೋ ಅವ್ರಿಗೆಲ್ಲ ಒಳ್ಳೆ. ಮಾಮೂಲಿ ಇದ್ದೇ ಇರುತ್ತೆ, ಅದು ಇಂಡಸ್ಟ್ರಿ ಅಂದಾಗ ಇದು ಕಾಮನ್ ಇದೆಲ್ಲ. ಇದನ್ನೆಲ್ಲ ಇಷ್ಟು ವರ್ಷ ನಿಭಾಯಿಸ್ಕೊಂಡ್ ಬಂದಿದ್ದಕ್ಕೆ ನಾನು ಕೂಡ ಧೈರ್ಯವಾಗಿ ನಿಂತಿರೋದಿಲ್ಲಿ. ಆಮೇಲೆ ನಾನು ಕೂಡ ಬೀದಿಲಿ ಇದ್ದವನು, ಇದೇ ಗಾಂಧಿನಗರ ಬೀದಿಲಿ ತಿರುಗಿದವನು, ನಾನು ಕೂಡ ಒಬ್ಬ ನಿರ್ಮಾಪಕನಾಗಿ ನಿಂತಿರೋದು ಅಲ್ವರಾ? ಇವ್ರು ಒಗ್ಗಟ್ಟು ಅಂದಾಗ ನಿರ್ಮಾಪಕರ ಮನೆ ಒಗ್ಗಟ್ಟಾಗೆ ಇರ್ಬೇಕು ಹೊರತು ನಿರ್ಮಾಪಕ ಏನೋ ಮಾತಾಡ್ಬಿಟ್ರು ಅಂತ ತಗೊಂಡ್ಬಂದ್ ನಾನು ಸಪರೇಟ್ ಮಾಡಿ ತೋರ್ಸೋದಲ್ಲ. ಸಪರೇಟ್ ಮಾಡಿ ತೋರಿಸ್ತಾರೆ, ನನ್ನ ಟಾರ್ಗೆಟ್ ಮಾಡ್ತಾ ಇದಾರೆ ಅಂತ. ಸೊ ಆ ಉದ್ದೇಶಕ್ಕೆ ಇವಾಗ ದುನಿಯಾ ವಿಜಿ ಅವ್ರ ವಿರುದ್ಧ ಅಸಮಾಧಾನ ವ್ಯಕ್ತಪಡಿಸ್ತಾ ಇದಾರೆ ಹಾಗಾದ್ರೆ? ಇಲ್ಲ, ತುಂಬಾ ಚೆನ್ನಾಗಿದೆ. ಅವ್ರ ಒಳಗಿನ ವಿಷಯ ಏನಿದೋ ನನಗೆ ಗೊತ್ತಿಲ್ಲ. ನಂದು ಒಂದಷ್ಟು ಅನಿಸಿಕೆಗಳಿದೆ, ಅದನ್ನೆಲ್ಲವನ್ನೂ ಜನತೆ ಮುಂದೆ ಬಿಚ್ಚಿಕ್ ಬಿಡ್ತೀನಿ. ಹಾಗಾದ್ರೆ ನಮ್ ಸ್ಟುಡಿಯೋಗೆ ಬರಕ್ ರೆಡಿ ಇದ್ದೀರಾ ಹಾಗಾದ್ರೆ? ಖಂಡಿತವಾಗ್ಲಮ್ಮ. ಈಗ ನಾನು ಎಲ್ಲಾ ಸ್ಟುಡಿಯೋಗೂ ಹೋಗ್ತೀನಿ, ಬಟ್ ಅವ್ರೆಲ್ಲರೂ ಬರ್ಬೇಕು. ಎಸ್, ಇವಾಗ ಕೆ ಮಂಜು ಅವ್ರು ನಮ್ ಜೊತೆ ಫೋನಿನಲ್ಲಿದ್ದಾರೆ. ಮಂಜು ಅವರು ಏನ್ ಹೇಳ್ತೀರಾ ದುನಿಯಾ ವಿಜಿ ಅವರ ಹೇಳಿಕೆಗೆ? ದುನಿಯಾ ವಿಜಿ ಅವರು ಡಬ್ಬಿಂಗ್ ವಿಷಯದಲ್ಲಿ ಮಾತಾಡಿದಾಗ ಕೆಲವು ಅಪ್ಪಟ್ಟು ಮಾತಾಡಿದ್ದಾರೆ. ಡಬ್ಬಿಂಗ್ ವಿಷಯದಲ್ಲಿ ಮಾತಾಡಿದಾಗ ಡಬ್ಬಿಂಗ್ ಮಾಡುವಂತವ್ರಿಗೆ ನಾನು ಇದು ಮಾಡ್ತೀನಿ ಹೇಳಿದ್ದಾರೆ. ಅದೇ ಕೆಲವರು ನಿರ್ಮಾಪಕರು ಬೇರೆ ತರ ಗ್ರಹಿಸ್ಕೊಂಡಿದ್ದಾರೆ. ಇದೊಂದು ಉದ್ಯಮದಲ್ಲೆಲ್ಲ ಕೂತ್ಕೊಂಡು ನಾವು ಮಾತಾಡ್ಕೊಳ್ತೀವಿ. ಉದ್ಯಮ ನಮ್ಮ ಇಂಡಸ್ಟ್ರಿ ಇದೆ, ನಾವೆಲ್ಲ ಮಾತಾಡ್ಕೊಳ್ತೀವಿ. ಇದೇನು ತೊಂದರೆ ಆಗಲ್ಲ. ಅದರಿಂದ ಇದನ್ನ ಬೇರೆ ಅರ್ಥದಲ್ಲಿ ಬರೋದೇನು ದಯವಿಟ್ಟು ಬೇಡಮ್ಮ. ವಿಜಯ್ ಅವ್ರು ಏನ್ ಹೇಳ್ತೀರಾ? ಮಂಜು ಅವ್ರು ಇದಾರೆ, ಮಾತಾಡಿ. ಶ್ರೀಯುತ ಮಂಜು ಅವರೇ ನಮಸ್ಕಾರ. ನಮಸ್ಕಾರ. ಮೊನ್ನೆ ಏನೋ ನನ್ನ ತುಂಬಾ ಏನೋ ರೌಡಿ ಗಿೌಡಿ ಅಂತೆಲ್ಲ ಮಾತಾಡಿದ್ರಂತೆ ಇಲ್ಲೋ? ಇಲ್ಲ, ಕೆಲವರು ಇಲ್ಲ ಇವರು ದುನಿಯಾ ವಿಜಿಯವರು ಹಿಂಗೆ ಹೊಡೆದ್ಬಿಡ್ತೀನಿ ಸುಟ್ಬಿಡ್ತೀನಿ ಅಂತ ಹೇಳ್ತಾರೆ. ಇದಕ್ಕೆ ಏನ್ ತಗೊಂಡು ನಿರ್ಮಾಪಕಂಗ ಅಂತ ಹೇಳಿದ್ರು, ಆ ತರ ಹೇಳಿದ್ರು. ಯಾಕೆ ಈ ತರ ಮಾತಾಡ್ತಾರೆ? ಅದು ಎಲ್ಲ ಅವರ ವಯಸ್ಸು ಸ್ವಾತಂತ್ರ್ಯ. ಅವರು ನಿರ್ಮಾಪಕರು ಆ ತರ ಮಾಡ್ಬಿಡ್ತೀನಿ ಹೊಡೆದ್ಬಿಡ್ತೀನಿ ಅಂತ ಇದಕ್ಕೆ ಕೇಳಿಲ್ವಾ ಅಂತ ಆ ತರ ಮಾತಾಡಿದ್ರು. ಇಲ್ಲ, ಅದೇನೋ ತಾವೇನೋ ವಿಜಿ ರೌಡಿ ತರ ವರ್ತನೆ ಮಾಡ್ತಾರೆ ಅಂತ ಅಂದ್ರಂತೆ. ಯಾರು? ತಾವು? ಯಾರು? ನಾನ್ ಮಾತಾಡಿದ್ರು, ನಾನು ಒಬ್ಬನೇ ಮಾತಾಡಿದ್ರು, ಯಾರು ಮಾತಾಡಲಿಲ್ಲ. ಅಲ್ಲ, ಗೊತ್ತಿಲ್ಲ, ತಾವೇನೋ ಅಂದ್ರಂತೆ ವಿಜಿ ರೌಡಿ ತರ ಬಿಹೇವ್ ಮಾಡ್ತಾ ಇದಾರೆ ಅಂತ. ನಾನು ಆ ವಿಷಯಕ್ಕೆ ಹೋಗಿಲ್ಲ ಪಾಪ. ನಮ್ಗೆ ಯಾವತ್ತೂ ನೀವು ಮಾಡಿಲ್ಲ. ಆತರ ಹೇಳಿದ್ರು, ಹೊಡ್ಬಿಟ್ಟಾರೆ ಕೇಳಿ ಅಂತ. ನಿಮ್ ವಿಷಯ ನಾ ಮಾತಾಡಿಲ್ಲ ಪಾಪ. ನಾವ್ಯಾಕೆ ಮಾತಾಡೋದು? ನಮ್ಮ ಸ್ನೇಹಿತರು
ಇಲ್ಲ ಮಂಜುನಾಥ್ ಅವರೇ, ನನ್ ಮೇಲೆ ತಾವಂದ್ರಿ ಅಂತ ಏನೋ ಅಂದ್ರು. ಮಂಜುನಾಥ್ ಅವ್ರು ಅಂದ್ರು ದುನಿಯಾ ವಿಜಯ್ ಅವ್ರು ರೌಡಿ ತರ ಬಿಹೇವ್ ಮಾಡ್ತಾ ಇದಾರೆ ಅಂತ. ನಾನ್ ಮಾತಾಡಿದ್ರು, ಒಂದು ಮೀಟಿಂಗ್ ಹೋದಾಗ ಒಂದು ಮಾತಾಡಿಲ್ಲ, ಅರ್ಧ ಗಂಟೆಲಿ ಎದ್ದು ಬಂದೆ. ನಮ್ಗೆ ಯಾಕ್ರಿ ಮಾತಾಡ್ಬೇಕು? ಆಮೇಲೆ ನಮ್ಮ ನಡೆದಿಲ್ವಲ್ರಿ, ಅದಕ್ಕೆ ಅಲ್ಲ ನನ್ಗೆ ಅದೇ ಆಶ್ಚರ್ಯ ಆಯ್ತು. ನಾನು ಯಾಕೆ ಅಲ್ಲಲ್ಲ ನೀವು ನೀವು ತಿಳುವಳಿಕೆ ಬುದ್ಧಿರೋರು ನೀವೇ ಕೇಳ್ತೀರ? ನಾನು ನಿಮ್ ವಿಷಯನೇ ಮಾತಾಡಿಲ್ವಲ್ಲ, ಒಂದು ಮಾತು ಅಲ್ಲಿ ಒಂದು ಮಾತು ಮಾಡಿಲ್ವಲ್ಲ, ಗೊತ್ತಿಲ್ಲ ನನಗೆ. ಕರ್ಬಿಟ್ಟು ಹಂಗಂದವ್ರಿ ಹೇಳಿ ಮಂಜುನಾಥ್ ಅವರೇ. ಮಾತಾಡೋದು ನಾವ್ ಯಾಕೆ ಮಾತಾಡೋದು? ಓಕೆ ಮಂಜುನಾಥ್ ಅವ್ರೆ, ಒಳ್ಳೇದಂಗಾದ್ರೆ ತುಂಬಾ ಒಳ್ಳೇದು. ಮಾತಾಡಿಲ್ಲ ಅಂದ್ರೆ ತುಂಬಾ ಒಳ್ಳೇದು. ಅಲ್ಲ ನಿಮ್ ವಿಷಯ ನಾವ್ ಮಾತಾಡಕ್ ನಮಗೂ ನಿಮ್ಗೆ ಏನಾಗಿದೆ ಹೇಳಿ? ಅಲ್ಲ ಅದಕ್ಕೆ ಹೌದು, ನಿಮ್ ವಿಷಯ ನಾವು ಮೀಟಿಂಗಲ್ಲೇ ಮಾತಾಡಿಲ್ಲ, ಏನ್ ವಿಷಯಕ್ಕೋಸ್ಕರ ಮಾತಾಡ್ಬೇಕು? ಸಂತೋಷ ಸಂತೋಷ. ನಾನು ಮಾತಾಡಿಲ್ಲ, ತುಂಬಾ ಸಂತೋಷ ಮಂಜುನಾಥ್ ಅವ್ರು. ಅಲ್ಲಿ ಮೀಟಿಂಗಲ್ಲೇ ಮಾತಾಡಿಲ್ಲ. ಕೆಲವು ನಾನು ಹೇಳಿದೆ, ಕೆಲವು ಕೇಳ್ತಾರಲ್ಲ ಪ್ರೊಡ್ಯೂಸರ್ ಅವರು, ಹೌದು ಮಾತಾಡಿಲ್ಲ. ಜೀವನ ನಂಬ್ಕೊಂಡು ಕೂತಿದ್ದು ನಮ್ಮ ವಿಷಯದಲ್ಲಿ ಯಾವತ್ತು ನಾವು ನೀವು ಹೇಳ್ತೀವಿ ಮ್ಯಾಮ್, ನಮಗೂ ನಿಮ್ಗೆ ಯಾವ ರೀತಿ ಇಲ್ಲ ಏನಿಲ್ಲ. ನಾವು ನೀವು ಒಳ್ಳೆ ವಿಶ್ವಾಸ, ಇವತ್ತು ಸಿನಿಮಾ ಮಾಡ್ಲಿ ಬಿಡ್ಲಿ ಅದೇ ವಿಶ್ವಾಸ ಇದೆ. ಎಸ್, ನಮಗೂ ನಮ್ಗೆ ಯಾವ ವಿಷಯನೂ ಇಲ್ಲ. ಪಾಪ ನಿಮ್ಮನ್ನ ಯಾಕೆ ನಾವು ನೀವು ಯಾವ ರೀತಿ ನಮ್ಮ ಹತ್ರ ರೂಢಿ ತರ ಹಿಡ್ಕೊಂಡಿದ್ದೀರಾ? ಯಾಕಪ್ಪ ಬಂದ? ಥ್ಯಾಂಕ್ ಯು ಮಂಜುನಾಥ್ ಅವರೇ, ತುಂಬಾ ಧನ್ಯವಾದಗಳು. ಕಲ್ಪನೆಗಳಾಗಿಲ್ಲ ದಯವಿಟ್ಟು ತಿಳ್ಕೊಬೇಡಿ. ಕಲ್ಪನೆ ಯಾವ್ದು ಬಿಡಿ. ಅಲ್ಲ ಅಲ್ಲ ಮಂಜು ಅವರೇ, ನಿರ್ಮಾಪಕರ ಸಂಘದ ಸಭೆಯಲ್ಲಿ ಸೀಮೆ ಎಣ್ಣೆ ಡಬ್ಬ ಹಿಡ್ಕೊಂಡಿದ್ರು ಅಂತಾನು ಇದೆ. ಹ್ಞೂ ನಮ್ಮ ಸೀಮೆ ಎಣ್ಣೆ ಡಬ್ಬ ಹಿಡ್ಕೊಂಡಿದ್ರು, ಅಲ್ಲಿದ್ರು ಡಬ್ಬ ಹಿಡ್ಕೊಂಡ್ ಬಂದಿದ್ರು. ಅಲೋ ಕೇಳೋಣ ಅಂತ, ಬೇರೆ ಯಾರು ಕೆಟ್ಟಾಗಿ ಹೇಳಿಲ್ಲ. ಏನಂದ್ರೆ ವಿಜಯ್ ಅವ್ರು ಈ ರೀತಿ ನಿರ್ಮಾಪಕ ಅಂದಿದ್ರಲ್ಲ, ಯಾರು ಕೇಳಿಲ್ಲ ಅಂತ ಅಲ್ಲಿ ಹೇಳಿದ್ರು. ಬೇರೆ ಉದ್ದೇಶ ಏನೇನಿಲ್ಲ, ಯಾರು ಹೇಳಿಲ್ಲ. ಸಿಮೆಂಟ್ ಡಬ್ಬ ಇಟ್ಕೊಂಡ್ ಬಂದಿದ್ರು, ನೋಡಿರಲ್ಲ ಕೇಳೋಣ ಈ ರೀತಿ ಮಾಡಿದಾರಲ್ಲ, ಯಾಕೆ ಕೇಳಿಲ್ಲ ಅಂದ್ರು. ಅದು ಬಿಟ್ಟು ಬೇರೆ ಇಲ್ಲಿ ಯಾವ ರೀತಿ ಘಟನೆ ಏನಾಗಿಲ್ಲ, ಯಾರೇ ಕೆಟ್ಟ ಮಾತಾಡಿಲ್ಲ. ವಿಜಯವ್ರೆ ದಯವಿಟ್ಟು ನಿಮ್ಗೊಂದು ಹೇಳ್ತೀನಿ, ನಿಮ್ ವಿಷಯ ನಾವು ಮಾತಾಡಿಲ್ಲ. ನೀವು ಯಾರು ಪಟ್ಟ ಅವ್ರು ಕರ್ಬಿಟ್ಟು ಕೇಳ್ಕೊಳ್ಳಿ, ಎಲ್ಲಾರು ಕೇಳ್ಕೊಳ್ಳಿ. ಎಸ್ ಓಕೆ ಓಕೆ ಮಂಜು ಅವರೇ, ನಿಮ್ಮ ಜೊತೆ ನಾನು ಮಾತಾಡ್ತೀನಿ. ಈಗ ರಾಜೇಶ್ ಬ್ರಹ್ಮಾವರ್ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ರಾಜೇಶ್ ಬ್ರಹ್ಮಾವರೇ, ಏನು ಹೇಳ್ತೀರಾ ಈ ಹೇಳಿಕೆಗೆ? ದುನಿಯಾ ವಿಜಯ್ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನಿರ್ಮಾಪಕರ ಸಂಘದ ಕೆಲವು ನಿರ್ಮಾಪಕರು ಇದಕ್ಕೆ ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ. ಏನು ಹೇಳೋದಕ್ಕೆ ಬಯಸ್ತೀರಾ? ನಮಸ್ತೆ. ನಮಸ್ತೆ. ನಾ ಮೊದಲಿದಾಗ ಹೇಳಿದಾಗಲು ಪರ್ಯಾಯ ಒಕ್ಕೂಟದ ಬಗ್ಗೆ ಎತ್ತಿದಾರಂತ. ದಯವಿಟ್ಟು ಕ್ಷಮೆಯಲ್ಲಿ, ಪರ್ಯಾಯ ಒಕ್ಕೂಟ ಅಲ್ಲ, ಇದು ಹೊಸ ಒಕ್ಕೂಟ, ಹೊಸ ಕಾರ್ಮಿಕರ ಒಕ್ಕೂಟ. ಆಮೇಲೆ ಯಾರು ತಡೆಯೋದು ಬಿಡಿಯೋದು ಎಲ್ಲ ಏನಿಲ್ಲ. ಇದ್ರಲ್ಲಿ ಶೂಟಿಂಗ್ ನಡೀತಾ ಇದೆ, ಡೈಲಿ 3-4 ಸಿನಿಮಾ ನಡೀತಾ ಇದೆ. ಶೂಟಿಂಗ್ ರನ್ನಿಂಗ್ ಅಲ್ಲಿ ಇದೆ. ನಿನ್ನೆ ಮೇ 2ನೇ ತಾರೀಕು 2 ಸಿನಿಮಾ ಪೂಜೆ ಆಗಿತ್ತು. ಆಮೇಲೆ ಮೇ 15ನೇ ತಾರೀಕಿಗೆ ಒಂದು ಸಿನಿಮಾ ಪೂಜೆ ಇದೆ. ನಮ್ಮಲ್ಲಿ ಕಾರ್ಮಿಕರಿದ್ದಾರೆ, ಕಾರ್ಮಿಕರು ಕೆಲಸ ಮಾಡ್ತಾರೆ. ಯಾರು ಹೇಳಿದ ತಕ್ಷಣ ನಾನು ನಿಲ್ಸೋಕು ನನ್ಗೇನು ಮುಟ್ಟಾಳ ಅಲ್ಲ. ಆಮೇಲೆ ಚಿತ್ರರಂಗದಲ್ಲಿ ನಾನು 18 ವರ್ಷದಿಂದ ಇದ್ದೀನಿ. 18 ವರ್ಷದಿಂದ ನಾನು ಒಂದು ಸಂಘದ ಅಧ್ಯಕ್ಷ ಆಗಿ, ಆಮೇಲೆ ಇನ್ನೊಂದು ಕಾರ್ಮಿಕರ ಒಕ್ಕೂಟ ಮಾಡೋಕ್ಕಿಂತ ಮುಂಚೆ ಚಿತ್ರರಂಗದ ಪ್ರತಿಯೊಬ್ಬರು ಗಣ್ಯರು, ಕಾರ್ಮಿಕರ ಮುಖಂಡರು, ನಿರ್ಮಾಪಕರು, ನಿರ್ದೇಶಕರು, ಕಲಾವಿದರು ಇವ್ರನ್ನೆಲ್ಲ ಮೀಟ್ ಆಗಿ ನಾನು ಒಕ್ಕೂಟ ಮಾಡಿದ್ದು. ನಾನು ಒಬ್ಬ ಏಕಾಏಕಿ ಮಾಡಿದ್ದಲ್ಲ. ವಿಜಯ್ ಇದ್ದಾರೆ, ಮಾತಾಡಿ ಹಾಗಾದ್ರೆ. ರಾಜೇಶ್ ಅವರೇ ಹೇಳಿ. ವಿಜಯ್, ಏನ್ ಹೇಳ್ತೀರಾ? ರಾಜೇಶ್ ಅವರೇ ನಮಸ್ತೆ ಸರ್. ನಮಸ್ತೆ. ದಯವಿಟ್ಟು ಪ್ಯಾನಲ್ ಬನ್ನಿ, ಮಾತಾಡೋಣ, ಫೋನಲ್ಲಿ ಬೇಡ. ತುಂಬಾ ಒಳ್ಳೇದು, ನೀವು ಕರೆದಾಗ ನಾನು ಎನಿ ಟೈಮ್ ರೆಡಿ. ದಯವಿಟ್ಟು ಬಂದ್ಬಿಡಿ, ಎಲ್ಲಾ ಚಾನಲ್ಗೂ ಹೋಗೋಣ, ಬಂದ್ಬಿಡಿ. ನಿಮ್ಮಿಂದ ಒಂದು ಅವಕಾಶ ಸಿಕ್ಬಿಡ್ಲಿ, ಡೈರೆಕ್ಟ್ ಆಗಿ ಹೋಗ್ಬಿಡೋಣ. ನಾವು ಕೇಳಿ ಸಾಕಾಗಿ ಹೋಯ್ತು. ಎಲ್ಲಾ ಚಾನಲ್ ಹತ್ರ ಹೋಗಿ ಕೇಳಿ, ನಾವೊಂದ್ 3 ಜನ ಡ್ಯಾನ್ಸರ್ಸ್ ಎಲ್ಲಾ ಚಾನಲ್ ಹತ್ರ ಹೋಗಿ ಕೇಳಿ ಸಾಕಾಗೋಯ್ತು. ನಿಮ್ಮಿಂದ ಅವಕಾಶ ಸಿಕ್ಬಿಡ್ಲಿ. ತುಂಬಾ ಒಳ್ಳೇದು. ನನಗೂ ನಿಮ್ಮನ್ನ ಮುಖಾಮುಖಿ ನೋಡ್ಬೇಕನ್ನ ಅವಕಾಶ ನಾನು ಕಾಯ್ತಾ ಇದೀನಿ, ಬಂದ್ಬಿಡಿ ಸರ್. ನಾನು ತುಂಬಾ ಕಾಯ್ತಾ ಇದ್ದೀನಿ. ನೀವು ಇದೊಂದು ಅವಕಾಶ ಮಾಡ್ಕೊಡಿ, ನಿಮಗೆ ಪುಣ್ಯ ಬರುತ್ತೆ. ಒಂದ್ ಕೆಲಸ ಮಾಡಿ, 3 ಗಂಟೆಗೆ ಪಬ್ಲಿಕ್ ಟಿವಿ ಬಂದ್ಬಿಡಿ, ಹೇಳ್ತೀನಿ. ಹಾಗಾದ್ರೆ ರಾಜೇಶ್ ಬ್ರಹ್ಮಾವರ್ ಅವರು, ದುನಿಯಾ ವಿಜಯ್ ಅವರು ಹಾಗಾದ್ರೆ ನಮ್ಮ ಸ್ಟುಡಿಯೋದಲ್ಲಿ ಇರ್ತಾರೆ ಹಾಗಾದ್ರೆ? ನನ್ನ ಯಾವಾಗ ಬೇಕಾದ್ರೆ ಕರಿಬಹುದು, ನಾನು ಬರ್ತೀನಿ. ನಾನು ಕಾಯ್ತಾ ಇದ್ದೀನಿ. ನನಗೆ ಒಂದು ವೇದಿಕೆ ಸಿಗ್ಬೇಕಂತ ಕಾಯ್ತಾ ಇದ್ದೀನಿ. ಯಾರ್ಯಾರು ನನ್ನ ಬಗ್ಗೆ ಅಪಪ್ರಚಾರ ಮಾಡಿ ಎಲ್ಲ ಇದ್ದಾರೆ. ನಮ್ಮಲ್ಲಿ ನರ್ತಗಾರರು, ಕಲಾವಿದರು ಇದ್ದಾರೆ. ಆಮೇಲೆ ಒಳಗುಟ್ಟು ಏನಾದ್ರು ನಾನ್ ಬಿಡಿಸಿ ಹೇಳ್ತೀನಿ. ಸೊ ಹಾಗಾದ್ರೆ ರಾಜೇಶ್ ಬ್ರಹ್ಮಾವರ್ ಹಾಗೂ ದುನಿಯಾ ವಿಜಯ್ ಸುವರ್ಣ ನ್ಯೂಸ್ ಸ್ಟುಡಿಯೋಗೆ ಬರ್ತಾ ಇದ್ದೀರಾ ಹಾಗಾದ್ರೆ? ಟೈಮಿಂಗ್ಸ್ ಹೇಳ್ತೀವಿ, ದಯವಿಟ್ಟು ನಾವು ಟೈಮಿಂಗ್ಸ್ ಹೇಳ್ತೀವಿ. ರಾಜೇಶ್ ಅವರೇ ಹೇಳಿ ಸರ್. ದಯವಿಟ್ಟು ಎಲ್ಲಾ ಮಾಧ್ಯಮಕ್ಕೂ ಹೋಗೋಣ ಬನ್ನಿ. ಎಲ್ಲಾ ಮಾಧ್ಯಮ ಸಹಾಯ ಮಾಡ್ತಾ ಇದಾರೆ. ಎಲ್ಲಾ ಮಾಧ್ಯಮಕ್ಕೂ ಹೋಗೋಣ ಬನ್ನಿ. TV9ಗೂ ಬನ್ನಿ, ಸುವರ್ಣಕ್ಕೆ ಬನ್ನಿ, ಪಬ್ಲಿಕ್ ಟಿವಿಗೆ ಬನ್ನಿ, CTVಗೆ ಬನ್ನಿ. ದುನಿಯಾ ವಿಜಯ್ ಅವರೇ, ನಿಮ್ಗೆ ಇದಕ್ಕೆ 101 ತೆಂಗಿನಕಾಯಿ ಹೊಡಿತೀನಿ ನಾನು ಗಣೇಶನ್ ಎಸ್ ಬ್ರಹ್ಮಾವರ್ ಅವರೇ ಹಾಗೂ ದುನಿಯಾ ವಿಜಯ್ ಅವರೇ, ನಿಮ್ಮಿಬ್ಬರನ್ನು ಕೂಡ ಸುವರ್ಣ ನ್ಯೂಸ್ಗೆ ನಾವು ಆಹ್ವಾನಿಸ್ತಾ ಇದೀವಿ. ನಿಮ್ಮದೇನೇ ಸಮಸ್ಯೆ ಇದ್ರೂ ಖಂಡಿತ ನಮ್ಮ ಪ್ಯಾನೆಲ್ ನಲ್ಲಿ ಕೂತ್ಕೊಂಡು ನಮ್ ಜೊತೆ ನೀವು ಚರ್ಚೆಯನ್ನ ನಡೆಸಬಹುದು. ಧನ್ಯವಾದ ನನ್ನ ಜೊತೆ ಮಾತನಾಡಿದ್ದಕ್ಕೆ.